Hello guys, welcome back to my channel. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬುಧವಾರ, ನಾಳೆ ಹಬ್ಬ ಇರೋದು ಯುಗಾದಿ ಹಬ್ಬ. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಮನೆಗೆ ಇವತ್ತು ಬರ್ತಿಲ್ಲ, ನಾಳೆ ಬರ್ತಿರೋದು ಅಂತ ಹೇಳಿರೋದು. ಆ್ಯಕ್ಚುಲಿ ನಾವು ಇವತ್ತೇ ಹೋಗ್ತಾ ಇದ್ವಿ, ಬುಧವಾರ ಸಂಜೆನೆ 6 ಗಂಟೆ ಟ್ರೈನ್ ಇದೆ. ಬಟ್ ಅವ್ರಿಗೆಲ್ರಿಗೂ ನಾವು ಇವತ್ತು ಬರಲ್ಲ, ಸಚಿನ್ಗೆ ನಾಳೆ ಮೀಟಿಂಗ್ ಇದೆ ಹಬ್ಬದ ದಿನ, ಅದನ್ನು ಮುಗಿಸ್ಕೊಂಡು ನಾಳೆ ಸಂಜೆ ಓಡೋದು ಅಂತ ಹೇಳಿದ್ವಿ. ಸೊ ಅವರೆಲ್ಲ ಅದನ್ನೇ ನಂಬ್ಕೊಂಡಿದ್ದಾರೆ. ನಾವು ಅವ್ರಿಗೆ ಹೋಗಿ ಸರ್ಪ್ರೈಸ್ ಕೊಡೋಣ ಅಂತ. ಇನ್ನೊಂದು ಮೇಯ್ನ್ ಏನಪ್ಪ ಅಂತ ಅಂದರೆ, ನಾವು ಏನು ಶಿಫ್ಟಾಗಿ 1 ತಿಂಗಳಾಗೋಗಿದೆ, ಊರ ಕಡೆ ಹೋಗಿರಲಿಲ್ಲ. ಇವಾಗ 1 ತಿಂಗಳಾದಮೇಲೆ ಊರಿಗೆ ಹೋಗ್ತಾ ಇರೋದು. ಹಾಗೆ ಗುಂಡನ್ನು ಬಿಟ್ಟು ಬಂದಿದ್ದು, ಅವನು ನಮ್ಮನ್ನು ಮರ್ತಿದ್ದಾನೋ ಏನೋ ಒಂದು ಗೊತ್ತಿಲ್ಲ. ನೋಡಬೇಕು ಅವನ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ನಮ್ಮನ್ನು ನೋಡಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ತೋರಿಸ್ತೀನಿ. ಸೊ ವಿಡಿಯೋನ ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಮಿಸ್ ಮಾಡಿಬಿಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಟ್ರೈನ್ ತುಂಬ ರಶ್ ಇದೆ, ಬಟ್ ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಟ್ರೈನ್ ಮೂವ್ ಆಗಿಬಿಟ್ರೆ ಕಷ್ಟ. ಜನರಲ್ಲೂ ತುಂಬ ರಶ್ ಇತ್ತು, ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ರಿಸರ್ವೇಷನ್ ಮಾಡಿರ್ತಾರಲ್ಲ ಅವ್ರದಕ್ಕೆ ಬಂದು ಸೀಟಲ್ಲಿ ಕೂತಿದ್ವಿ. ಇನ್ ಕೇಸ್ ಅವ್ರು ಬಂದ್ರೂ ನೆಕ್ಸ್ಟು ಎದ್ದು ಅವ್ರಿಗೆ ಸೀಟ್ ಬಿಟ್ಕೊಡೋಣ ಅಂತ ಕೂತ್ಕೊಂಡಿದ್ವಿ ನಾವು. ಸೀಟ್ ಇಲ್ಲ, ರಿಸರ್ವೇಷನಲ್ಲಿ ಬಂದು ಕೂತಿದ್ದೀವಿ ಹಾಸನ್ಗೆ ಹೋಗೋಕ್ಕೆ. ಆ್ಯಂಡ್ ಮನೇಲಿ ಯಾರಿಗೂ ಗೊತ್ತಿಲ್ಲ ನಾವು ಹಾಸನ್ಗೆ ಹೋಗ್ತಾ ಇರೋದು. ನಾನು ಹೇಳ್ತಾ ಇದ್ದೀನಿ, ಅದು ನೀನು ಹೇಳಿರೋದು. ಎಲ್ಲ ಫುಲ್ ಆಗ್ತಿದೆ ನೋಡಂತ ನಿಂತ್ಕೊಳ್ಳೋಕ್ಕೆ. ನಾವು ಗುಂಡು ನೋಡೋಕೆ ಎಷ್ಟು ಖುಷಿಯಿಂದ ಹೋದ್ವೋ ಅಷ್ಟೇ ಎಕ್ಸೈಟ್ಮೆಂಟಲ್ಲಿ ಅವನು ಕೂಡ ಇದ್ದ. ನಮ್ಮನ್ನು ನೋಡಿ ಒಂದು ಸೆಕೆಂಡ್ ಶಾಕ್ ಆದ. ಆಮೇಲೆ ತುಂಬ ದಿವಸ ಆಗಿತ್ತಲ್ಲ, ಸ್ವಲ್ಪ ನಾನು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ತುಂಬ ಚೆನ್ನಾಗಾಗಿದ್ದಾನೆ ಇವಾಗ. ನಾನು ಸ್ವಲ್ಪ ಮರಿಯಿದ್ದಾಗ ಹೋಗಿದ್ದು, ಇವಾಗ 1 ತಿಂಗಳಿಗೆ ತುಂಬ ಚೇಂಜಸ್ ಬಂದಿದೆ ಅವನಿಗೆ. ಸೊ ಅವನ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಆಮೇಲೆ ಮಲ್ಕೊಳ್ಳೋಕೆ ಹೋದ್ವಿ. ಮನೆಗೆ ಬಂದು ಬಿರಿಯಾನಿ ತಿಂತಿದ್ದೀನಿ. ನನ್ನ ಎಲ್ಲ ಪ್ಲ್ಯಾನೆಲ್ಲ ಹಾಳಾಗಿದ್ದು, ಫ್ಲಾಪ್ ಆಗಿದ್ದು ಇವಳಿಂದ. ಅಮ್ಮ ನನಗೆ ಹೇಳಿದ್ದು, ನನಗೆ ಗೊತ್ತಿಲ್ಲ ಅಮ್ಮ ಬರ್ತಾರಂತ. ಅಮ್ಮ ಹೇಳಿದ್ದು. ನೀವು ಅಮ್ಮಂಗೆ ಹೆಂಗೆ ಗೊತ್ತು? ಅಮ್ಮ ಹೇಳ್ತು, ಅವ್ರು ಕಳ್ಳರು ಒಬ್ರೊಬ್ರು ಫೋನ್ ಎತ್ತದೇ ಇಲ್ಲ, ಅವರು ನೋಡಿದ ಹೊರ್ಗಡೆ ಇದ್ದಂಗಿಲ್ಲ, ಬರ್ತಾವ್ರವರು ಅಂತ. ಡಿಸಪಾಯಿಂಟ್ ಆಗೋದು. ಯಾವ್ದು ಬೇಕಂತ ತಿನ್ನಿಂಚಿನಿ. ಗುಂಡಂಗೆ ಊಟ ಹಾಕಾಯ್ತಾ? ಯಜಮಾನ್ರು ತೋರಣ ಕಟ್ತಿದ್ದಾರೆ. ಹಬ್ಬ ಜೋರ ಇವತ್ತು. ಅನ್ನೋದೇ ಬರೀ ಸೊ ಗುಂಡನ್ ತೋರಿಸ್ತೀನಿ. ಅಯ್ಯೋ ದೇವ್ರೇ, ಇಂಜಿನೆಲ್ಲ ಹಿಂಗೆ ಬಾಯಿಂದ ಬರೆಸ್ತಿದ್ದಾನೆ. ಈಗ ಬರ್ಸ್ಕೊಂಡು ಹಾಕೊಂಡು ನೋಡು. ಮಗನು ಒಚ್ಚಿಕೊಳ್ಳಗಮ್ಮನು ಆಕ ಮಗನೇ. ಆಯ್ತು 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 ಆಯ್ತು. ಸುಸ್ತು ಮಾಡ್ಕೊಬೇಡ. ಕೂಚ್ ಸಿಡ. ಇಲ್ಲ ಕೂತ್ಕೋ. ಇಲ್ಲ ಬಿಚ್ಚಲ್ಲ, ನಾನು ಕರ್ಕೊಂಡೋಗಲ್ಲ. ಕೂತ್ಕೋ. ಸಿಟ್ ಡೌನ್. ವೆರಿ ಗುಡ್. ಶೇಕೆಂಡ್ ಮಾಡೋ. ವೆರಿ ಗುಡ್ ಮಗನು. ಕಿಸಿ ಮಮ್ಮಗೆ, ಕಿಸಿ. ಥ್ಯಾಂಕ್ ಯು. ಅಯ್ಯೋ, ಅವನು ಮಾಡದ್ನಾ ಇಲ್ಲೇ ಮಲ್ಕತೀನಿ ನಾನು ಅಂತ. ಇಂಥ ಆಟ ಮಾಡ್ತಾನೆ ಅಂದ್ರೆ ನೋಡ್ಬೇಕು, ನನ್ನ ಎಷ್ಟು ಗೋಳಿತಾನೆ ಅವನು ಅಂತ. ಬಿಚ್ಕೊಂಡಿದ್ದು ನೋಡಬೇಕಿತ್ತು ನೀವು. ಇದು ನಾನು ಬಿಡಿಸಿರೋ ರಂಗೋಲಿ. ಇದೊಂದು, ಇದು ಸ್ವಲ್ಪ ನೀರಾಗಿ ಹೋಗ್ಬಿಟ್ಟಿದೆ. ಇದೊಂದು ಶೆಡ್ ಮುಂದೆ ಗೇಟ್ ಹಾಕ್ತಾವನೆ. ಇದು ಮತ್ತೆ ಬಿಡಿಸಿ ಬರೋದು ಬೇಡವಾ? ಸೊ ಹಬ್ಬ ಮಾಡಬೇಕು, ಆಮೇಲೆ ಸಿಗ್ತೀನಿ. ತಿರುಪತಿ ವಾಸ ಗೋವಿಂದ ಗೋವಿಂದ ಗೋವಿಂದ.
ಪೂಜೆ ಆಗಿದೆ, ಬೇವು ಬೆಲ್ಲ ಮಾಡಾಗಿದೆ. ಆಮೇಲೆ ಇವತ್ತು ಯುಗಾದಿ ಹಬ್ಬ, ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಗಂಡನಿಗೂ ನನ್ನ ಸಹ ಕುಟುಂಬದವರಿಗೂ ಕನ್ನಡ ಜನತೆಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತು ಬೇವು ಬೆಲ್ಲನ ತಿಂತಾ ಇದ್ದೀನಿ. ಫಸ್ಟು ನನ್ನ ಗಂಡನ ಕೊಡ್ತೀನಿ. ಬಾಳೆಹಣ್ಣು ಏನಕ್ಕೆ ಹಾಕಿರೋದು ಸ್ಮೂತಾಗಿ ಹೋಗ್ಲಿ ಜೀವನ ಅಂತನ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲಿ ಎಲ್ಲನೂ. ಸ್ವಲ್ಪ ಎಷ್ಟು ಬರುತ್ತೆ ಅಷ್ಟು ತಿನ್ನಬೇಕು. ದೇವರು ಒಳ್ಳೆ ಆರೋಗ್ಯ, ಯಶಸ್ಸು, ನೆಮ್ಮದಿ, ಸುಖ, ಶಾಂತಿ, ಅಭಿವೃದ್ಧಿ, ಯಶಸ್ಸು ಕೊಟ್ಟು ಒಳ್ಳೆ ಸಂತಾನ ಕೊಟ್ಟು ಆದಷ್ಟು ಬೇಗ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಲಿ. ಟಾಟಾ ಮುಂಡೇಶ್, ಹ್ಯಾಪಿ ಯುಗಾದಿ. ಏನು ಇಲ್ವಾ ನನಗೆ ಯುಗಾದಿ ಕೊಡೋಣ ನೀನು ನನಗಿನ್ನ ಬೇಕಾ ಗಿಫ್ಟು ಹೇಳು. ನೀನು ನನಗೆ ತಿನ್ಸೋರಿ. ಪೂಜನ ಅಭ್ಯಂಜನ ಭೋಜನ ಸಿದ್ಧ. ಪೂಜೆ ಮಾಡ್ಬೇಕು, ದೇವ್ರಿಗೆ ನಮಸ್ಕಾರ ಮಾಡಿಲ್ಲ. ತಿನ್ನಿ, ಪೂಜೆ ಆಗಿದೆ ಆಲ್ರೆಡಿ. ಪೂಜೆ ಆಗಿದೆ, ಆಮೇಲೆ ಪೂಜೆ ಮಾಡಿರಂತೆ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ ಅಂತ ಅಲ್ಲ, ಬೇವು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ ಅಂತ. ಈಗ ಸೈಡ್ಸ್ ತಿನ್ನೋಣ. ನಮ್ಮ ಮನೇಲಿ ಅಡುಗೆ ಆಗಿದೆ. ಇಲ್ಲಿ ವಡೆ ಮಾಡಿದ್ದಾರೆ, ಪಾಯಸ, ಇದು ಸಾಂಬಾರು, ಅದು ಒಬ್ಬಟ್ಟು, ಆಮೇಲೆ ಇನ್ನೇನು ಇದು ಕೋಸಂಬರಿ, ಆಮೇಲೆ ಪುಳಿಯೋಗರೆ, ಎಳ್ಳು ಬೇವು ಬೆಲ್ಲ, ಇಲ್ಲಿ ಜಾಂಗೀರಿದೆ. ಆಮೇಲೆ ಆಚೆ ಕಡೆ ಗುಂಡ ಸ್ನ್ಯಾಕ್ಸ್ ತಿಂತಾ ಇದ್ದಾನೆ, ತೋರಿಸ್ತೀನಿ. ಅಲ್ಲಿ ನೋಡಿ, ಈ ಕಳ್ಳ ಇದ್ದಾನೆ ಅಲ್ಲ, ಈ ಕಳ್ಳ ನಾನು ನೋಡಿದ ತಕ್ಷಣ ಬಿಡೋದನ್ನ ಬಿಡೋ. ಏನಕ್ಕೆ ತಿಂತಾ ಇದೆಯಾ? ಊಟ ಮಾಡಿಲ್ಲ ನೀನು? ಸ್ನಾನ ಮಾಡಿಕೊಂಡು ಹಿಂಗೆ ಫ್ರೆಶ್ ಆಗಿ ಕಾಣಿಸ್ತಾ ಇದ್ದಾನೆ ಇವತ್ತು. ಅವನಿಗೂ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿರೋದು. ತಿನ್ನು ಮಗನೇ, ತಿನ್ನು ಬಂಗಾರು, ತಿನ್ನವ, ಸುಮ್ಮನೆ ಹೇಳಿದ್ದು ನಾನು. ತಿನ್ನು ತಿನ್ನು ತಿನ್ನು. ಈ ಸೈಡ್ ಎಣ್ಣೆನೇ ಹೋಗಿಲ್ಲ, ಹಿಂಗೆ ಕಾಣಿಸೋ ನೋಡು. ತಿನ್ನು. ಸೊ ಗೈಸ್, ಇದು ನಮ್ಮನೆ ಹಬ್ಬ. ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು. ಕಾವ್ಯ ಸ್ನಾನಕ್ಕೆ ಹೋಗಿದ್ದಾಳೆ, ನಮ್ಮದೆಲ್ಲ ಪೂಜೆ ಆಯಿತು. ನೆಕ್ಸ್ಟು ಮಠಕ್ಕೆ ಹೋಗಿ ಬರಬೇಕು. ಇವಾಗಲೇ ಹೋಗೋದ ಸಂಜೆ ಹೋಗೋದ ಗೊತ್ತಿಲ್ಲ ನನಗೆ. ಗುರುವಾರ ಇವತ್ತು. ಆಮೇಲೆ ಅಷ್ಟೇ. ನಿಮ್ಮ ಮನೇಲೆಲ್ಲ ಹಬ್ಬ ಹೇಗೆ ನಡೀತಾ ಇದೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇಲ್ಲಿ ನಾನು ನಮ್ಮ ಯಜಮಾನ್ರಿಗೆ ಇವತ್ತಿನ ಸ್ಪೆಷಲ್ ಲವ್ ವಡೆ ಮಾಡೋದು ಹೇಗೆ ಗೊತ್ತಾ? ಈ ರೆಸಿಪಿ ತುಂಬಾ ಈಸಿ. ಹೆಂಗೆ ಅಂದರೆ, ಇದನ್ನು ವಡೆ ಮಾಡಿರ್ತೀರಲ್ಲ, ಅದನ್ನು ಹಾರ್ಟ್ ಶೇಪಿಗೆ ತಟ್ಬಿಟ್ಟು ಎಣ್ಣೆ ಒಳಗೆ ಬಿಡೋದು. ಇದೇ ಲವ್ ವಡೆ. ವಾವ್, ನೋಡಿ ನಾನು ಎಷ್ಟು ರೀತಿ ಮಾಡ್ತೀನಿ. ಸೇಮ್ ನಿನ್ನ ಥರನೇ ಇದೆ ಅಲ್ಲ. ಸೊ ನಿನ್ನ ಫೇಸ್ ಹಾರ್ಟ್ ಶೇಪಲ್ಲಿದೆ, ಸೇಮ್ ಶೇಪಲ್ಲಿ ಮಾಡಿದ್ದೀನಿ ನಿಮಗೆ. ಹ್ಯಾಪಿ ಯುಗಾದಿ, ಹ್ಯಾಪಿ ಲವ್ ವಡೆ. ತಿಂತೀನಿ ತಡೀರಿ. ಲವ್ ವಡೆ ಕಂಟೆಂಟ್ ಕಾನ್ಸೆಪ್ಟ್ ನಂದು ಗೈಸ್. ಏನು ಕಾನ್ಸೆಪ್ಟು? ವಡೆನೇ ಹಾರ್ಟ್ ಶೇಪಲ್ಲಿ ಇದು ಮಾಡಿಬಿಟ್ಟು ಎಣ್ಣೆ ಲವ್ ವಡೆ ಅನ್ನೋದು ಗೊತ್ತಿತ್ತಾ? ಗೊತ್ತಿತ್ತು ನನಗೆ. ಮಕ್ಕ ಗೊತ್ತಿತ್ತು ನನಗೆ. ನಂಗೆ ಇನ್ನೊಂದು ಗೊತ್ತು, ಲವ್ ವಡೆ ಗೊತ್ತಿಲ್ಲ. ಅದೇ ಲವಡೆ. ಅವೆಲ್ಲ ಮಾತಾಡ್ಬೋದು ವಿಡಿಯೋದಲ್ಲಿ, ನಿಂಗೆ ಗೊತ್ತಾಗಲ್ಲ. ಆಚೆ ಯಾರೋ ಬಾಲು ಅಂತ ಕರೀತಾ ಇದ್ದಾರೆ ನಿನ್ನ. ಲವಡಕ್ಕೆ ಬಾಲು. ಟೈಗರು ಓಡಿಸೋದ್ರು ಪರವಾಗಿಲ್ಲ ನೀನು. ಓಪನ್ ಮಾಡಬಾರ್ದು. ಬಾಯ್, ಇಲ್ಲೇ ಇರು, ಬರ್ತೀವಿ ಆಯ್ತಾ? ಹಾಂ, ಮಠಕ್ಕೆ ಹೋಗಿ ಜಜ್ಜಿ ಮಾಡಿ ಬರ್ತೀವಿ. ಇಲ್ಲೋರು ಮಗನ, ಇಲ್ಲೋರು. ಬಾಯ್. ವಯಸ್ ರಾಯರ ಮಠಕ್ಕೆ ಹೋಗಿದ್ದು. ಮಠಕ್ಕೆ ಹೋಗಿ ಹಾರ ತಗೊಳಕ್ಕೆ ಬಂದಿದ್ದೀವಿ. ನಡಿ. ಪ್ರತಿ ಸಲ ಯುಗಾದಿಗೂ ಪಕ್ಕದ ಮನೆಯವರು ಸಿದ್ದೇಶ್ವರ ಸ್ವಾಮಿನ ಕರೆಸ್ತಾರೆ. ಸೊ ನಾವು ಕೂಡ ಪೂಜೆ ಮಾಡಿಸ್ತೀವಿ, ಅದಕ್ಕೋಸ್ಕರ ಹಾರ ತಗೊಂಡು ಬಂದಿದ್ದು.
ಇಷ್ಟೇ ಗೈಸ್ ಯುಗಾದಿ ವ್ಲಾಗ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.